ಏನ್ ಹೇಳಿರಲ್ಲ ಅದೆಲ್ಲ ಈ ಊರಿನ ದೇಸಾಯಿಯವರ ಮಗಳ ಮದುವೆ ಅಂದ್ರೆ ಅತಿ ವಿಜೃಂಭಣೆಯಿಂದ ನಡೀತಾ ಇರಬೇಕು ಮೂರಬಟ್ಟಿ. ಹೌದ್ರಿಪ್ಪ ಅದನ್ನೆಲ್ಲ ಕೊಲ್ಲ ಬೆರಸಲಿ ನಡಿಬೇಕ್ರಿ. ನಂದು ಕೂಡ ಅದೇ ಆಸೆ. ನಾನು ಇಲ್ಲಿಯವರೆಗೆ ಕಲಿಸಿದ್ದು ಯಾರಿಗಾಗಿ? ಅವಳಿಗಾಗಿ ತಾನೆ. ಇದರಲ್ಲಿ ಅರ್ಧ ಆಸ್ತಿಯನ್ನು ನನ್ನ ಮಗಳ ಹೆಸರಿಗೆ ಮಾಡಿದರೆ ಮುಗಿದು ಹೋಯ್ತು. ಆಗ ಈ ದೇಸಾಯಿಯ ಅರ್ಧ ಆಯುಸ್ಸು ಮುಗಿದು ಹೋದಂತೆ. ನಿಮಗೂ ಹಿಂದೆ ಅಲ್ಲ ಮುಂದೆ ಅಲ್ಲ, ಒಬ್ಬಕ್ಕೆ ಮಗಳ ಆಕೆಗೆ ಏನ್ ಕೊಡುದ ಕೊಟ್ಟು ಎಲ್ಲ ಈಗ ಕಳಿಸ್ಬಿಡ್ತು ನೋಡ್ರಿ. ಹೌದು ಮೂರಬಟ್ಟಿ, ಎಲ್ಲೊಂದು ಮಾತು ಅದೇನಂತ ಹೇಳಿಲ್ಲ. ನನ್ನ ಮಗಳ ಮದುವೆಗಂತ ದೊಡ್ಡ ದೊಡ್ಡ ಕ್ಯಾಂಡಿಡೇಟ್ ಬರುತ್ತಿದ್ದಾರೆ. ನೀನು ಅವರಿಗೆ ಏನು ಕಡಿಮೆ ಮಾಡಬಾರ್ದು. ಅವನು ತಂಬಾಕು ನೀರು ಹಿಂದೆ ಡಿಗ್ ತಂದು ಹೋದನ್ರಿ, ಎಲ್ಲ ತಯಾರಿ ಐತ್ರಿ. ಹಾಗಾದ್ರೆ ಚಕ್ರವರ್ತಿ ರೆಡಿ ಆಗಿದ್ದಾನ? ಗಣ್ಯರ ಅವ 6 ತಿಂಗಳಾಗ ಅವ ರೆಡಿ ಆಗ್ಯಾನ್ರಿ. ಹೂ ಅನ್ನೋದು ಅಷ್ಟ ಬಾಕಿರಿ. ಏನದು? ಅಂದ್ರೆ ಅಕ್ಕಿ ಕಾಳು ಹೋಗ್ಬೋದ್ರಿ ಗಣ್ಯರ, ಅಕ್ಕಿ ಕಾಳು ಹೋಗ್ಬೋದ್ರಿ. ಹಾ, ಹಾಗಾದ್ರೆ ಚಕ್ರವರ್ತಿನ ಬರೋಣ ಹೇಳು. ಚಕ್ರವರ್ತಿ ಬಾರ್ಪ ದನ. ಯಾಕೆ ಮೂರಬಟ್ಟಿ, ಏನು ವಿಷಯ? ಬನ್ನಿ ಹೇಳಿ ಅಂದ್ರೆ ಬನ್ನಿ. ನಿಮ್ಮನ್ನ ನಾನೇ ಬರ ಹೇಳಿದ್ದು. ಯಾಕೆ ಮಾವಂದ್ರೆ? ಚಕ್ರವರ್ತಿ ಮದುವೆಗೆಲ್ಲ ರೆಡಿ ಆಗಿದೆಯಾ ತಾನೆ? ಓಕೆ ಮಾವಂದ್ರೆ. ಹಾಗಾದ್ರೆ ರತ್ನ ರೆಡಿ ಆಗಿದ್ದಾಳ? ರೆಡಿ ಆಗ್ತಾ ಇರ್ಬೋದು. ಮಗಳೇ ರತ್ನ, ರತ್ನ ಯಾಕೆ ಡ್ಯಾಡಿ? ಇದೇನಮ್ಮ, ನೀನು ಇನ್ನೂ ರೆಡಿ ಆಗಿಲ್ವಾ? ಡ್ಯಾಡಿ ಏನ್ ಮಾತಾಡ್ತಾ ಇದ್ರ ನೀವು? ಯಾವ್ದಕ್ಕೆ ರೆಡಿ ಆಗ್ಬೇಕು? ಯಾರಿಗೋಸ್ಕರ ರೆಡಿ ಆಗ್ಬೇಕು? ನಿಮ್ಮ ಹಿಂದಕ್ಕಾಗಿ ಮಗಳ ಜೀವನವನ್ನೇ ಇವನೊಂದಿಗೆ ಬಲಿ ಕೊಡ್ತಾ ಇದ್ರಲ್ಲ. ಇಲ್ಲ ಡ್ಯಾಡಿ, ಇವನೊಂದಿಗೆ ನಾನು ಮದುವೆ ಆಗ್ಲಾರೆ. ನೋಡಮ್ಮ, ನೀ ನನ್ನ ಬೈದ್ರು ಸುಮ್ಮನೆ ಹಠ ಮಾಡಬೇಡ. ಒಳಗಡೆ ಹೋಗಿ ಬೇಗ ರೆಡಿಯಾಗಿ ಬರಮ್ಮ. ರತ್ನ, ನಾನು ಇಷ್ಟೆಲ್ಲ ಮಾಡುತ್ತಿರೋದು ನಿನ್ನ ಒಳ್ಳೆಯದಕ್ಕಮ್ಮ, ನಿನ್ನ ಒಳ್ಳೆಯದಕ್ಕೆ. ನೀವು ನನ್ನ ಒಳ್ಳೆಯದಕ್ಕೆ ಮಾಡ್ತಾ ಇಲ್ಲ. ನೀವು ಒಳ್ಳೆಯವರಾಗಿದ್ರೆ ಈ ರೀತಿ ಮಾಡ್ತಾ ಇರ್ಲಿಲ್ಲ. ಮತ್ತೇನ್ ಮಾಡ್ಬೇಕಂದ್ರೆ ಮತ್ತೇನ್ ಮಾಡ್ಬೇಕಿತ್ತು? ನೀನ ಇಷ್ಟಪಟ್ಟವರಲ್ಲಿ ಸುಖವಾಗಿರೋ ಅಂತ ಹೇಳ್ತಾ ಇದ್ರಿ. ಸುಖವಾಗಿರು. ಒಬ್ಬ ತಂದೆಯ ಮುಂದೆ ನಿಂತು ನಾನು ಇಷ್ಟಪಟ್ಟ ಹುಡುಗನೊಂದಿಗೆ ಮದುವೆ ಮಾಡೆಂದು ಹೇಳ್ತಾ ಇದೆಯಲ್ಲ, ನಿನಗೆ ಎಷ್ಟು ಧೈರ್ಯ? ಈ ಸುತ್ತು 10 ಹಳ್ಳಿಯ ಸಾಮ್ರಾಜ್ಯಕ್ಕೆಲ್ಲ ನಾನೇ ಅಧಿಪತಿಯಾಗಿ ಮೆರೆಯುತ್ತಿರುವಾಗ ಅವರೆಲ್ಲರ ಮುಂದೆ ಇನ್ನಷ್ಟು ಮಾನ ಕಳಿಬೇಕಂತ ನಿಂತಿದ್ಯಾ? ನೋಡು, ನಿನಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಸುಮ್ಮನೆ ಈ ಮದುವೆಗೆ ಒಪ್ಪಿಕೋ. ಯಾಕೆ ನಮ್ಮ ಶಿವ ಅದಕ್ಕೆ ಗಪ್ ಮದಿ ಹೂ ಅಲ್ಲ, ನಿಂಗೇನಾಗೈತಿ ಹೂ ಅನ್ನಕ? ಒಪ್ಪಿಗೆ ಹೋಗಿದ್ರೆ ಏನ್ ಮಾಡ್ತೀರಾ? ನೋಡಿ, ನಿಮಗೆಲ್ಲ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಾನ್ ಮದುವೆ ಆದ್ರೆ ಅದು ಶಿವಣ್ಣ ಮಾತ್ರ. ಇಲ್ಲವಾದ್ರೆ ನನ್ನ ಪ್ರಾಣವನ್ನೇ ಬಿಡ್ತೀನಿ. ಏನಂದೆ? ನಿಲ್ಲಿ ಸುಮ. ಸುಮ್ಮನೆ ನನ್ನ ಕೈಲಿ ತಾಳಿ ಕಟ್ಟಿಸ್ಕೊತೀವೋ ಇಲ್ಲೋ? ಇಲ್ಲ, ನಾನ್ ಮಾತ್ರ ಒಪ್ಪೋದಿಲ್ಲ. ಲೇ ಚಕ್ರವರ್ತಿ, ಇವಳನ್ನ ಹೀಗೆ ಬಿಟ್ಟರೆ ಹಾದಿಗೆ ಬರೋದಿಲ್ಲ. ಇವಳು ಎದ್ರು ಅಷ್ಟೇ, ಸತ್ರು ಅಷ್ಟೇ. ಇವಳನ್ನ ಎಳೆದುಕೊಂಡು ಬಂದು ಅಳಿತಾಳೆ. ಕೈ ಬಿಡೋ ಪಾಪಿ, ನನ್ನ ಕೈ ಹಿಡಿಯುವ ಯೋಗ್ಯತೆ ನಿನಗೆ
ಬಾಯ್ ಬಾಯ್ ಸಮಾಧಾನ ಮಾಡ್ಬೋಟ ಏ ಚಕ್ರವರ್ತಿ ಮತ್ತೆ ನೋಡ್ತಾ ಇದೀಯಾ ಕಟ್ಟಿ ಹಾಕೋಲ್ಲ ಶಿಲ್ಪ ಲೇ ಕಟ್ಟಿ ಹಾಕ್ತಿರೇನು ಕಟ್ಟಿ ಹಾಕ್ರಿ ಯಾಕೆ ನನ್ನನ್ನು ಹೊರಬಿಟ್ಟು ಹೋರಾಡುವುದಾದ್ರೆ ನಿಮ್ಮಲ್ಲೆಲ್ಲರೂ ಸೂಳೆ ಮಕ್ಕಳ ಚಕ್ರವರ್ತಿ ಈ ಬಡಕೊಂಡೆಯ ಮಾತಲ್ಲಿ ಗಾಂಧಿ ಕಟ್ಟೋ ಬಡಕೊಡಲಿಗೆ ತಾಳಿಯನ್ನ ಲೇ ದೇಸಾಯಿ ನಿನ್ನಲ್ಲಿ ಗಂಡನೇ ಗಂಡಸ್ತನ ಇದ್ರೆ ಕಟ್ಟ ಸೋಳ ಕೊರಳಿಗೆ ತೋಳಿಯನ್ನ ಚಕ್ರವರ್ತಿ ಕಟ್ಟೋ ತಾಳಿಯನ್ನ ಈಗ ಮುಚ್ಚಿನಂತ ಕರುವಿಗೆ ತೋಳಿ ಕಟ್ಟುವೆ ಮನುಷ್ಯತ್ವ ಇಲ್ಲದ ಮೃಗಗಳೇ ಸಾಕು ನಿಲ್ಲಿಸಿ ನಿಮ್ಮ ಮಾತನ್ನು. ಶಿವು, ನಿನ್ನಲ್ಲಿ ಧೈರ್ಯ ಸಾಹಸ ಇದ್ದಿದ್ದು ನಿಜವಾದ್ರೆ ತೆಗೆದುಕೋ ಈ ತಾಳಿಯನ್ನ. ಇವರನ್ನೆಲ್ಲ ಒಂದು ಆ ಹಗ್ಗವನ್ನು ಹದ್ದು ಹಾಕಿ ನನ್ನ ಕೋಳಿಗೆ ತಾಳಿ ಕಟ್ಟುವ. ಬಾ ಶಿವು, ಬಾ. ಲೇ ದೇಸಾಯಿ ನನ್ನನ್ನು ಕಂಬಕ್ಕೆ ಕಟ್ಟಿ ಹಾಕಿ ನಿನ್ನ ಮಗಳಿಗೆ ಪಾಳು ಕಟ್ಟಿಸ್ತೇನೆ ಹಲ್ಕನ ಮಗನೇ ನಿನ್ನಲ್ಲಿ ಗಂಡಸರ ಇದ್ರೆ ಹೋರಾಟ ಮುಂದೆ ನಾನು ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೇನೆ. ಇದರಲ್ಲಿ ನೀನು ಉಳಿಯಬೇಕು ಇಲ್ಲ ನಾನು ಉಳಿಯಬೇಕು. ನಿನ್ನ ಕಣ್ಣ ಮುಂದೆ ನಿನ್ನ ಮಗಳಿಗೆ ಪಾಳಿ ಕಟ್ಟಿ ಹೇಳ್ಕೊಂಡು ಹೋಗ್ತೀನಿ. ಭಾರತ ಹೋಗೋಣ. ಸುಮ್ಮನೆ ಅವಳ ಕೈ ಬಿಡ್ತೀಯೋ ಇಲ್ಲ ನಿನ್ನನ್ನು ಜೀವನ ಸುಟ್ಟು ಸಮಾಜ ಮಾಡು. ಲೇ ದೇಸಾಯಿ, ಇದು ಸುಡೋದೇ ಅಲ್ಲವೇ ಸುಡೋದೇ ಅಲ್ಲ. ಸುಡಕ್ಕೆ ಬಂದರೆ ದೇಹ ಹಸಿ ಬಿಸಿ ನೆಂತರ ಕುಡಿಯುವ ದೇಹ ಐತೆ, ಬಿಸಿ ನೆಂತರ ಕುಡಿಯುವ ದೇಹ ಐತಿ. ನಿನ್ನಲ್ಲಿ ತಾಕತ್ತಿದ್ರೆ ನಿನ್ನ ಕಣ್ಣ ಮುಂದೆ ನಿನ್ನ ಮಗಳ ಕರೆದುಕೊಂಡು ಹೋಗ್ತೀನಿ. ಅದೇನ್ ಮಾಡ್ತೀಯೋ ಮಾಡು, ನಾನು ಬೇರೆ ಬಿಡ್ತೀನಿ. ಇಷ್ಟು ಜನರ ಮುಂದೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಯಿತು. ಇವನನ್ನು ಹೋಗಿ ಹಣಾಗಂಬೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಚಕ್ರವ್ಯೂಹದಲ್ಲಿ ಸಿಲುಕಿದ ಚಕ್ರವರ್ತಿನೇ ಅಲ್ಲ. ಸರ ಒಟ್ಟ ನೀವು ಒಳ್ಳೆ ತಲೆ ಕರ್ಸೋಕೆ ಹೋಗ್ಬೇಡ್ರಿ. ಈ ಮಗನ ಏನಾರು ಒಂದು ಪ್ಲಾನ್ ಮಾಡಿ ಕುಲ್ಲ ಮಾಡಿ ಆಮೇಲತ್ತ ತಾನಾಗೆ ರತ್ನಾಳ ಮನೆಗೆ ಬರ್ತಾಳ್ರಿ. ಚಕ್ರವರ್ತಿನ ಮದುವೆ ಆಗೋನು ಅಂತ ಹೇಳ್ತಾಳ್ರಿ. ಹೆಂಗೈತ್ರಿ ಪ್ಲಾನ್? ಲೇ ಮುಚ್ಚ ಬಾಯ್ನ. ನೀನು ಅಡ್ಡ ಬರದೆ ಹೋಗಿದ್ರೆ ಇಷ್ಟೊತ್ತಿಗೆ ಅವರ ಗಣ ಸುಟ್ಟು ಮಾಡಿಬಿಟ್ಟಿದೆ. ಮುರಾಬಟ್ಟಿ ದೇಸಾಯಿ ಅವರೇ ಎಲ್ಲರೂ ಸೇರಿ ಅವನ ರುಂಡವನ್ನು ಆರಿಸೋಣ. ಬನ್ನಿ ಹೋಗೋಣ. ನಡೆಯದೆ ಸರ್, ಆ ಮಗನ ಮೊದಲು ಮುಗಿಸೋಣ್ರಿ. ನಡೆಯಿರಿ ಹೋಗೋಣ.